ಅದ್ ಸರಿ ಉಪಾಧ್ಯಕ್ಷರೇ, ಅಷ್ಟು ಜನ ಹೊಡೆದ್ರು ನನ್ನ ಹಾಕೊಡ್ಲಿಲ್ವಲ್ಲ ಯಾಕೆ? ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಒಟ್ಟಿಗೆ ಯಾರನ್ನ ಬೇಕಾದ್ರೂ ಹಾಕೋಬಹುದು, ಆದ್ರೆ ಒಬ್ರನ್ನೊಬ್ರು ಹಾಕೊಡ್ಬಾರ್ದು. ನಿನಗ್ ಗೊತ್ತೇನೆ? ನನಗ್ ಗೊತ್ತಿಲ್ಲ ಕಣ. ಉಪಾಧ್ಯಕ್ಷರೇ ನೋಡ್ರಿ ನಮ್ಮ ಹುಡುಗಿನ. ಅಧ್ಯಕ್ಷರೇ ನೀವೇನೇ ಹೇಳಿ ಅಧ್ಯಕ್ಷರೇ, ನಿಮ್ ಹುಡುಗಿ ಬಾರಿ ಇಂಟೆಲಿಜೆಂಟ್. ಹೆಂಗಂತೀರಾ? ಅವಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಪಕ್ಕದಲ್ಲದ ಸ್ಕ್ರಾಪ್ ಹಾಕಿ ಓಡಾಡ್ತಾವಳು. ಎಸ್, ಸೇಮ್ ನನ್ ಥಿಂಕಿಂಗ್. ಮತ್ತೆ ಹುಡುಗಿರಿಗೆ ಅವಮಾನ ಮಾಡಬಾರ್ದಂಗೆ. ಬೋಲಿ ಬಿಡಿ, ಬೇಜಾರು ಮಾಡ್ಕೋಬಿಡಿ. ಏನಂದ್ರೆ ಈ ಲವ್ ಲೆಟರ್ ತಗೊಂಡು ನಮ್ಮ ಹುಡುಗಿ ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಮಾಡ್ಬಾರ್ದು. ಹೋಗ್ರಿ ನನ್ ಮಗಂಗ್ ನೋವು, ನಮಗ್ ನೋವು. ಇವನ್ ಯಾಕೆ ಬರ್ತಿದ್ದಾನೆ? ಏನೋ ಏನ್ ಹೇಳೋ? ತಗೋ ಇದನ್ನ ಓದ್ಬಿಟ್ಟು ನಾಳೆ ಬಂದು ಏನು ಅಂತ ಹೇಳಿ. ಕೊಟ್ಬಿಟ್ಟೆ. ಓ ಅಕಟ ಕಟ 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 ಕಟ. ನಮ್ಮ ಅಪ್ಪನ ಪೈಲ್ಸ್ ಆಪರೇಷನ್ ಆಗ್ಬೇಕಾದ್ರೂ ಈ ರೇಂಜ್ ಟೆನ್ಷನ್ ಆಗ್ಲಿಲ್ಲ. ಇಲ್ಲ ಹೋಗಿವೆಲ್ಲ ಯಾಕ್ರಿ? ಅಲ್ಲ ಈಗ ಹುಡುಗಿ ಬಂದು ಏನ್ ಹೇಳ್ತಾಳೆ ಟೆನ್ಷನ್ ಓಡಾಡ್ಬೇಕು. ಅವಳು ಓಕೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಮದುವೆ ಗೊಪ್ಸಕ್ ಓಡಾಡ್ಬೇಕು. ಅದು ಓಕೆ ಅಂದ್ರೆ ಫಸ್ಟ್ ನೈಟ್ ಯಾವ ಒಳಗ್ ಬರ್ತಾಳೆ ಅಂತ ಓಡಾಡ್ಬೇಕು. ಅದಾದ್ಮೇಲೆ ಹೆರಿಗೆ ಆಸ್ಪತ್ರೆ ಮುಂದೆ ಓಡಾಡ್ಬೇಕು. ಮಕ್ಕಳಾದ್ಮೇಲೆ ಅವ್ರನ್ನ ಬೆಳ್ಸಕ್ ಓಡಾಡ್ಬೇಕು. ಗಂಡ ಆದ್ರೆ ಕಲ್ಸಕ್ ಓಡಾಡ್ಬೇಕು, ಹೆಣ್ಣಾದ್ರೆ ಕಲ್ಸಕ್ ಓಡಾಡ್ಬೇಕು. ಬೆಳೆದು ದೊಡ್ಡವರಾದ್ಮೇಲೆ ನಮ್ಮನ್ನ ನೋಡ್ಕತ್ತಲ್ಲ ಅಂದ್ರೆ ಇನ್ನೊಂದ್ ಮಕ್ಕಳು ನಮ್ಮನ್ನ ನೋಡ್ಕತ್ತಿಲ್ಲ ಅಂತ ಬೈಕೊಂಡು ಓಡಾಡ್ಬೇಕು. ಇದೆಲ್ಲ ಬೇಕಾ? ಕೈಲಾಗ್ದಿದ್ದವ್ರು ಬಾಯಿ ತುಂಬಾ ಮಾತಾಡ್ತಾರೆ, ಮತ್ತೆ ಪುರಾಣ ಹೇಳ್ತಾವನ. ಅಧ್ಯಕ್ಷರೇ ಅವರೇ ಬರ್ತಿದ್ದಾರೆ. ಅಲ್ಲೋಡೆ ಹೋಗ್ ಹೇಳು. ಈ ಕರ್ಕಿ ಹಾಕೋ ಬರ್ತಾವಳೆ. ಮೋಸ್ಟ್ಲಿ ನಿಮ್ ಹುಡುಗಿಗೆ ಹೇಳಕ್ ನಾಚಿಕೆ ಇರ್ಬೇಕು, ಅದಕ್ಕೆ ಅವಳು ಬರ್ತಾವಳೆ. ಹಂಗ ನೀನೇ ಹೋಗ್, ನನಗೂ ಕೇಳಕ್ ನಾಚಿಕೆ. ನಾನು ಹೋಗಲ್ಲ. ನಾನು ಹೋಗಲ್ಲ. ಆ ತಿಮ್ಮೇಗೌಡರು ಉಪಾಧ್ಯಕ್ಷರಾಗ್ಬೇಕು ಅಂತಿದ್ರು. ಇದ್ದೀನಿ ಹೇಳಿ. ರಾತ್ರಿ ಎಲ್ಲ ಓದಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ಪೇಪರ್ನಲ್ಲಿ ಬರ್ದಿದ್ ಪ್ರತಿಯೊಂದು ಅಕ್ಷರನೂ ಪೆನ್ನಿಂದ ಬರ್ದಂಗಿರ್ಲಿಲ್ಲ, ಮನಸ್ಸಿನಿಂದ ಬರ್ದಂಗಿತ್ತು. ಐ ಲವ್ ಯು. ಕಳ್ಳೇವಳು, ಅಯ್ಯೋ ಕಳ್ಳೇವಳು, ನನ್ನ ಕೊಂದೆ ಬಿಟ್ಟಳು. ಕಣ್ಣಲ್ಲೇ ಯಾಮಾರಿಸಿ ಮಳ್ಳೇವಳು, ಬಾಳು ಮಳ್ಳೇವಳು. ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹೆಡಿಸಿ. ಏನ ಮಾಡ್ತಾ ಇದೆಯಾ ಇಲ್ಲಿ? ನನ್ ಬ್ಯಾಟಲ್ಲಿ ನೀನ್ ಸಿಕ್ಸರ್ ಹೊಡಿತಾ ಇದೀಯಾ? ಬ್ಯಾಟ್ ಯಾರ್ದಾದ್ರೇನು, ಬಾಲ್ ಹಾಕಿದ್ ನನಗೆ ತಾನೆ. ಆ ಲೆಟರ್ ನಮ್ಮ ಹುಡುಗಿಗೆ ಅಂತ ಹೇಳ್ಬೇಕು ತಾನೆ. ಹುಡುಗಿರ್ ಮನ್ಸು ತರ ಅವ್ರ ಮನ್ಸು ನೋಯಿಸ್ಬಾರ್ದು, ಗೌರವ ಕೊಡ್ಬೇಕು ಅಂತ ನೀನೇ ತಾನೇ ಹೇಳಿದ್ದು. ಓ ಮೈ ಗಾಡ್, ನಮ್ಮ ಹುಡುಗನಿಗೆ ಲವ್ ಸೆಟ್ ಮಾಡೋಣ ಅಂತ ಹೋದೆ, ನೀನ್ ನನಗೆ ಒಂದ್ ಲವ್ ಸೆಟ್ ಮಾಡ್ಕೊಟ್ಬಿಟ್ಟೆ. ಏನಪ್ಪಾ ನಿನ್ ಲೀಲೆ? ಹೇಳ್ಬಿಟ್ಯಾ? ಹೆಂಗೋ ಹೇಳ್ಬಿಟ್ಟೆ ಕಣೆ. ಆಯ್ತು. ಏನಂದ್ರು ನಮ್ಮೋರು? ಯಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನೂ ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಹಿಂಗ್ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ನನ್ನ ಕಣ್ಣು ಹಿಂಗ್ ಹೋಗಕ್ಕಿಂತ ಮುಂಚೆ ಹೋಗ್ತಾರೆ. ಹಲೋ, ನಾಳೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಾವು ಎಷ್ಟು ದಿವಸ ಅಂತ ಹಿಂದೆ ಅಲಿಬೇಕು? ನಾಳೆ ಬಂದು ಹೇಳ್ಬೇಕಷ್ಟೇ. ಏನಂತ ಹೇಳ್ಬೇಕು? ಪ್ರೀತಿಸ್ತೀನಿ ಅಂತ. ಅಯ್ಯಯ್ಯೋ, ನಾನ್ ಆತರ ಹೇಳಲ್ಲ. ಹುಡುಗಿ ಅಲ್ವಾ, ಮೋಸ್ಟ್ಲಿ ನಾಚಿಕೆ ಇರ್ಬೇಕು. ನಾನೇ ಹೇಳ್ತೀನಿ ಬಿಡು. ಐ ಲವ್ ಯು. ಏನಂದೆ? ಐ ಲವ್ ಯು. ಏನು? ಐ ಲವ್ ಯು ಅಂತ ಸೀನಿಲ್ಲ ಬಿಡು. ಎಲ್ಲಿ ಹೋಗ್ತೀಯಾ? ಇವತ್ತಲ್ಲ ನಾಳೆ ಬಂದೇ ಬರ್ತೀಯ. ಕಿರೀಟ ಏನೋ ಇಟ್ಟೆ, ಅಡ ಇಟ್ರು ನನ್ ಮಡ್ವೆ ಯಾವಾಗ ಬಿಡ್ಸ್ಕೊತ್ಯಾ? ಎಲ್ರಿಗೂ ಚಾಕ್ಲೇಟ್ ಕೊಡಿ, ಅಂಕಲ್ ಕೊಡಿ, ಆಂಟಿ ಕೊಡಿ, ಚಾಕ್ಲೇಟ್ ಕೊಡಿ. ತಗೊಳ್ಳಿ ಎಲ್ರು ಒಂದೊಂದೇ ಚಾಕ್ಲೇಟ್ ತಗೋಬೇಕಾಯ್ತಾ? ಎಲ್ಲ ದೇವರ ನಾರಾಯಣ, ಅರಳಿದ ಕಮಲದಂಗಿರೋ ನಮ್ ಸಂಘನ ನೀನ್ ಬಿಟ್ಟೋದು ಮಾತ್ರಕ್ಕೆ ಅದು ಬಾಡೋಗೋದಿಲ್ವೋ? ನೋಡ್ತಾ ಇರು, ಯಡಿಯೂರ್ ಸಿದ್ಲಿಂಗೇಶ್ವರ ಮೇಲೆ ಆಣೆ, ದೇವಸ್ಥಾನದ ಮುಂದೆ ಒಡೆದ ತೆಂಗಿನಕಾಯಿ ತರ ನಿನ್ನ ಸಂಘ ಒಡೆದು ಚೂರ್ ಚೂರಾಗಿ ಮತ್ತೆ ನಮ್ ಸಂಘಕ್ಕೆ ಬರ್ಲೋ ಬೇಡವೋ ಅಂತ ಯೋಚನೆ ಮಾಡ್ಲಿಲ್ಲ. ನಾನ್ ಮೂಗ್ ಕೂಸ್ಕೋತೀನಿ. ಒಗಲೇ, ಚಿಂತೆ ಮಾಡಕ್ಕೆ ನಾನು ಚೀತು ಸಂಘದಲ್ಲಿಲ್ಲ.
ದೇವರು ಕೊಟ್ಟ ಯುವಕರ ಸಂಘ ಕಣ ಹೋಗ. ನೀನು ದೇವರು ಕೊಟ್ಟ ಯುವಕರ ಸಂಘ ಕಟ್ಟಿದ್ದಕ್ಕೆ ನನಗೆ ಬೇಜಾರಿಲ್ಲ ಕಣೋ, ಆದ್ರೆ ಪತ್ತಲೊಬ್ಬಳು ಮಡಿಕೊಂಡಿದ್ದಿಲ್ಲ, ಅವಳು ನಿನಗೆ ಶೋಭೆ ತರಲ್ಲ ಕಣೋ, ಶೋಭೆ ತರಲ್ಲ. ಹೋಗಲೇ ಹಾಗಲ್ಲ. ಅಧ್ಯಕ್ಷರೇ ನಿಮ್ಮ ಅಪ್ಪ ಕರಿತಾವನೆ. ಏನಂತೆ? ಆ ಶಿವರುದ್ರ ಗೌಡ್ರ ಹೊಸ ಬಾವಿಗೆ ಬಿದ್ದೋಗದೆ. ಯಾಕೆ ಅವನ್ ಬೀಳಿಲ್ವಂತ? ಬಾ ಕೂತ್ಕೋ. ತಲೆನೋವು ಮಾತ್ರೆ ಕೊಡಿ. 10 ರೂಪಾಯಿ ಕೊಡಿ, ತಗೊಳ್ಳಿ. ನೋಡು, ಇನ್ನೊಂದ್ಸಲ ಬೆಕ್ಕಿನ ತರ ಕೂಗಿದ್ರೆ ಸರಿ ಇರಲ್ಲ ನೋಡು. ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಕತ್ತೆ ತರನೇ ಕೂಗ್ತೀನಿ. ಈ ಜನ್ಮದಲ್ಲಿ ಬದ್ಲಾಗಲ್ಲ ನೀನು. ಅಯ್ಯೋ ಬೇಡಮ್ಮ, ನಾವು ಬದ್ಲಾಗ್ಬಿಟ್ಟೆ, ನೀವ್ ಊರಿಗೆ ಸಿಎಂ ಆಗ್ಬೇಕಾಗಿದೆ. ಹೌದು, ನಿಮ್ಮ ಅಪ್ಪ ಏನೋ ಬೇಜಾನ್ ಅಳ್ತಾವನಂತೆ, ನಿಮ್ಮಮ್ಮ ಹೊಡೆದ್ಲ? ಆ ತರ ಏನು ಇಲ್ವಲ್ಲ. ಬೆಕ್ಕು ಕಣ್ ಮುಚ್ಕೊಂಡತ್ರ ಕಣ್ಣೀರ್ ಕಾಣಿಸ್ದೇ ಇರುತ್ತಾ? ವಿಷಯ ಎಲ್ಲಾರ್ಗು ಗೊತ್ತಾಗ್ಬಿಟ್ಟೈತೆ. ಹೌದು, ಯಾವನೋ ಲೋಫರ್ ನಮ್ಮ ಅಪ್ಪನ್ ಗನ್ ಕತ್ಕೊಂಡ್ ಹೋಗ್ಬಿಟ್ಟ. ಆ ನನ್ ಮಗನ್ ಊರವ್ರ ಮುಂದೆನೆ ಪ್ಯಾಂಟ್ ಉದ್ರೋಗ್ಬೇಕು, ಅವ್ನ್ಗೆ ಲಕ್ವ ಹೊಡಿಬೇಕು, ಕೆರ್ಕೊಳಕ್ ಆಗ್ದಂಗೆ ಕಜ್ಜಿ ಬಂದು ನರಳಿ ನರಳಿ ಸಾಯ್ಬೇಕು. ಅಯ್ಯೋ, ಯಾಕಮ್ಮ ಈ ರೇಂಜ್ ಹೋಗಿತಾ ಇದೀಯಾ? ಅವ್ನ್ ಯಾರೋ ನಿನಗ್ ಬೇಕಾಗಿರೋನೇ ಆಗಿರ್ಬೋದು. ನನಗ್ ಬೇಕಾಗಿರೋನ? ಯಾರದು? ಇಟ್ಸ್ ಮೀಯಾ? ನೀನು? ಹಾಕೊಟ್ಬಿಡ್ತಲ್ಲ ನೋಡು, ನಾವಿಬ್ರು ಇಲ್ಲಿ ನಿಂತ್ಕೊಂಡು ಮಾತಾಡೋದನ್ನ ಯಾರು ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಕೂಲ್ ಡ್ರಿಂಕ್ಸ್ ಕೊಡ್ಸು, ಕುಡ್ಕೊಂಡೇ ಮಾತಾಡೋಣ. ಕೂಲ್ ಡ್ರಿಂಕ್ಸಾ? ನೋಡು, ಮರ್ಯಾದೆಯಿಂದ ಆ ಗನ್ನ ಅಲ್ಲೇ ಇಟ್ಬಿಡು, ಇಲ್ಲ ಅಂದ್ರೆ ನಮ್ಮ ಅಪ್ಪಂಗೆ ಹೇಳ್ತೀನಿ. ಹೇಳ್ಕವಾಗಲೇ, ಹುಡುಗರ್ನ ಬಿಟ್ಬಿಟ್ಟು ಓಡಿಸಿದ್ರೆ ನಾವ್ ಕೇಳ್ತೀವಾ? ಏನು, ನಮ್ಮ ಅಪ್ಪ ಹೊಡ್ಸಿದ್ರಾ? ಅದೇ ಬಿಡಮ್ಮ, ನನಗೂ ನಮ್ಮ ಮಾವನಿಗೂ ಬಿಟ್ಟಿದ್ ಮ್ಯಾಟ್ರು, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ. ಹೌದು, ನಮ್ಮಿಬ್ರು ಮ್ಯಾಟ್ರ್ ಬಗ್ಗೆ ಏನ್ ಯೋಚನೆ ಮಾಡಿದೆ? ನೋಡು, ಕೊನೆ ಸಾರಿ ಹೇಳ್ತಾ ಇದೀನಿ, ಆ ಗನ್ ಇಟ್ಬಿಡು. ನಮ್ಮ ಅಪ್ಪಂಗ್ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಪುಟ 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 ಹೋಗೋದು ಹೋಗ್ತೇ, ಒಂದ್ ಬೋಟಿ ಸ್ಪಾನ್ಸರ್ ಮಾಡ್ಬಿಟ್ಟೋಗೆ. ಅವ್ರ ಅಪ್ಪನ್ ಕೇಳು, ನಿನ್ ಬೋಟಿ ನೆಕ್ಕಿತ್ ನಿನ್ ಕೈಗೆ ಕೊಡ್ತಾನೆ. ಯಾರು? ಬೆಗ್ಗರ್ ಮುನಿವೆಂಕಟಪ್ಪನ್ ಮಗನ? ಅಲ್ಲ, ಶನಿ ವೆಂಕಟಪ್ಪನ್ ಮಗ. ನಿಮ್ಮಪ್ಪ ಹೆಸರು ಚೇಂಜ್ ಮಾಡ್ಕೊಬಿಟ್ಟ? ಆಮೇಲೆ ಹೌದು, ಯಾಕೆ ಇಷ್ಟೊಂದು ಟೆನ್ಷನ್? ಮತ್ತಿನ್ನೇನ್ ಅಧ್ಯಕ್ಷರ, ಅವ್ರ ಅಪ್ಪ ನೋಡಿದ್ರೆ ಹುಚ್ಚನ ಆಯ್ತಾರ, ನಾ ಕಳ್ಕೊಂಡೆ ಅಂತ ಊರ್ ಜನಗಳಿಂದ ಎಲ್ಲ ಓಡಾಡ್ತಾವ. ನೀವು ನೋಡಿದ್ರೆ ಹಚ್ಚನ ಆಯ್ತಾರ, ಅವ್ನ ಮಗಳಿಂದ ಓಡಾಡ್ತಿದ್ದೀರಾ. ಎಲ್ಲೋಗ್ ನಿಂತ್ಕೊಳತ್ತೋ ಏನೋ, ಎಲ್ಲ ಹೋಗಿ ನಿಲ್ಲಿ. ಐ ಹಲೋ, ನಾನ್ ಕಣ ನಿಮ್ಮಪ್ಪ. ದೊಡ್ಡ ಕೇಸ್ ಬಂದೈತೆ, ತಗ್ಲಾಕೊಂಡ್ರೆ 2 ಹೊತ್ತು ಕೂತ್ಕೊಂಡ್ ತಿನ್ಬೋದು. ಇಷ್ಟ ದಿನ ಏನ್ ಮಲಿಕಂಡ ತಿಂತಿದ್ವಿ, ಕೂತ್ಕೊಂಡೆ ತಾನೆ ತಿಂತಿದೀವಿ. ಹಂಗಲ್ಲ ಕಣೋ. ಇವಾಗೇನು, ಅಲ್ಲಿ ಬಂದ್ರೆ ಒಳ್ಳೆ ಕಾಸು ಸಿಗುತ್ತೆ ಅಂತ ಹೇಳ್ತಿದ್ಯಾ. ಏಟು ಹಿಂಗ್ ಗುಂಪ್ ಕಟ್ಕೊಂಡು ಹೊಡಿಯಂತ ಕೆಲ್ಸ ಏನ್ ಮಾಡ್ದೆ? ಹೊಡೆದಿದ್ಯಾರು? ಅಪ್ಪ, ನಾನ್ ಸ್ವಲ್ಪ ತರ್ಲೇನೆ ಮಾಡಿರ್ಬೋದು, ಆದ್ರೆ ಗುಂಪು ಕಟ್ಕೊಂಡು ಹೊಡ್ಸಿದ್ದು ಬೇರೆ ಯಾರು ಅಲ್ಲ. ಅಲ್ಲಿ ಹೋಗ್ತಾ ಇದ್ದಾನಲ್ಲ ಅವನೇ. ಅಯ್ಯೋ ಪಾಪಿ ನನ್ ಮಗನೇ, ಹೊಡ್ಸಿದ್ದು ಅಲ್ದೆ ಒಳ್ಳೆ ತರ ನಾಟಕ ಬೇರೆ ಆಡ್ತಾನೆ. ಹೇ, ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿರೋ. ಯಪ್ಪ, ನೀನ ಈ ಮಾತಾಡ್ತಿದ್ಯಾ? ನೀ ನನ್ ಬೆನ್ಗಿದೆಯಲ್ಲ, ಅಷ್ಟು ಸಾಕು. ನಾಳೆ ಅವ್ನ್ ತೋಟಕ್ಕೆ ಬರ್ಬೇಕಾದ್ರೆ ಒಂದು ಗುಂಡಿ ತೋಡಿ ಮೇಲೆ ಹುಲ್ಲಾಕ್ಬಿಟ್ಟು ರೆಡಿ ಮಾಡಿಟ್ಕೋತೀನಿ. ಆ ಬಡ್ಡಿ ಮಗ ಒಳಗಡೆ ಬೀಳ್ತಿದ್ದಂಗೆ 1, 2 ಎಲ್ಲ ಮಾಡ್ಬಿಡ್ತೀನಿ. ಹಿಂಗ್ ಚಿಕ್ಕ ಮಕ್ಳ ತರ ಆಡಿದ್ದಕ್ಕೇನೆ ಒದೆ ತಿನ್ಕೊಂಡ್ ಬಂದಿರೋದು. ಡ್ಯಾಡಿ, ಆ ನನ್ನ ಮಗಂಗ್ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವನ್ ಉಸ್ರೇನು ಅಂತ ಗೊತ್ತಲ್ಲ, ಮೊದಲೇ ತಾಕಮ್ಮನಿ ಅದನ್ನ. ಏನಾಯ್ತು? ಹಾಸನದಲ್ಲಿ ಮೊಳೆ ಚುಚ್ಕೋತು. ನಿಮ್ಮೂರು ಅರ್ಚಿಕೆರೆ ಅಲ್ವಾ? ಸೌಂಡ್ ಮಾಡ್ಬೇಡ. ಸೆಂಟಿಮೀಟರ್ಸ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಚುಚ್ಕೊಂಡಿರೋ ಮಳೆ ಜೊತೆಲಿ ಇರೋ ಮಳೆನೂ ಕಿತ್ಕೊಂಡೋಗಿರೋದು. ಎಲ್ಲಿದೆ? ಹೆಂಗೆ? ಯಾಕೋ ಒಳಗಡೆ ಹೋಗ್ತಿದ್ದೀನಿ ಅಂತ ಭಯನ? ಒಳಗಡೆ ಹೋಗಿ ಏನಾದ್ರು ಮಾಡ್ಬಿಡ್ತೀಯ ಅಂತ ಭಯ. ಬಿಡೋ, ಬಿಡಲ್ಲ, ಬಿಡೋ, ಬಿಡಲ್ಲ. ಬಿಡ್ಲಿಲ್ಲ ಅಂದ್ರೆ ಕಲ 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 ಅಂತ ಕೂಗ್ಬಿಡ್ತೀನಿ. ಹಿಡ್ಕೊ. ಏನ್ ಕಾಣಿಸ್ತಾ ಇದೆಯಾ ಕೊಡ್ತಿ? ದೇವಲೋಕದಲ್ಲಿ ಇರ್ಬೇಕಾದವಳು ನೀನು. ಮೋಸ್ಟ್ಲಿ ಯಾವುದೋ ಹೆಣ್ಣು ದೇವತೆಗೆ ನೀನಲ್ಲಿದ್ರೆ ರಿಸ್ಕು ಅಂತ ಇಲ್ಲಿಗೆ ಸ್ಕಿಪ್ ಮಾಡಿದಾಳೆ ಅಂತ ಕಾಣಿಸುತ್ತೆ. ಹಾಯ್ ಕಳ್ಳಿ, ನಾನ್ ತೋರಿಸಿದಾಗ ಮುಖ ತೋರಿಸ್ಕೊಂಡು ಹೋಗ್ಬಿಟ್ಟು ಈಗ ಅದನ್ನೇ ಹಾಕೊಂಡಿದೀಯಾ? ಚಂದ್ರು,
ಮನ್ಸಿನ ಯಾವುದೋ ಮೂಲೆಯಲ್ಲಿ ನಿನ್ ಮೇಲೆ ಪ್ರೀತಿ ಇದೆ ಅಂತ ಕಾಣಿಸುತ್ತೆ. ಏನೋ ನೋಡ್ತಾ ಇದೆಯಾ? ಓಸಿ ನೋಡ್ತಾ ಇರೋ ಪಿಕ್ಚರ್ ಯಾರು ನೋಡಿದ್ರಿ ಅಧ್ಯಕ್ಷರೇ? ಮಗನೇ ಕತ್ತರಿಸ್ಬಿಡ್ತೀನಿ ತಿರ್ಗಾ ಕಡೆಗೆ. ಫ್ಯಾಮಿಲಿ ಪಿಕ್ಚರ್ ಹೀರೋಯಿನ್ ತೋರಿಸಿದ್ರು ಸೆನ್ಸರ್ನವ್ರು ಬಿಡಲ್ಲ.